ರಮ್ಯಾ ಮೇಡಮ್ ಅವರು ಇವಾಗ ಹತ್ರಕ್ಕೆ ಬಂದ್ಬಿಟ್ರು. ಸೊ ಅವಳಿಗಂತೂ ಫುಲ್ ಖುಷಿ. ಹ್ಯಾಪಿ ಇದ್ದಾಳಂತೆ ಅವಳು, ಖುಷಿ ಇದೆಯಂತೆ, ಮನೆ ಅಂತ ಖುಷಿ ಅಂತ ಅನಿಸ್ತಿದೆಯಂತೆ. ಬರ್ಬೇಕು ನಾನು ಅವಳು ಅದಕ್ಕೆ ಹೇಳಿದೆ, ಮನೆ ಮನೆಗೆ ಗೃಹಿಣಿಯರಿಗೆ ಪಿನ್ನ ಅದು ತೋರಿಸಿಲೆ, ಪಿನ್ನದು ಸೂಜಿ ತರ ಇದೆ ಎಲ್ಲೋಡಿ ಗೈಸ್, ಈ ತರ ಇರುತ್ತೆ. ಇದ್ರ ಚುಚ್ಚೋದಕ್ಕೆ ಅಂತ ಮಾತ್ರ ಇದನ್ನ ಬಳಸೋದು. ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಫುಲ್ಲು ಡಾಕ್ಟರ್ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಫಸ್ಟ್ ಟೈಮ್ ಇಲ್ಲಿ ನಾನು ಮಕ್ಕಳು ಕಾರಲ್ಲಿ ಹೋಗ್ತಾ ಇದೀವಿ. ಇದು ಕಿಚನ್ನು. ಪಕ್ಕ ಪಾರ್ವತಮ್ಮನ್ನ ಫಾಲೋ ಮಾಡ್ತಾ ಇರೋದು ಈ ಸೊಸೆ ಒಬ್ಬಳೆ. ಒಂಚೂರು ನಾರ್ಮಲ್ ಸಣ್ಣ ಕಾಣಿಸ್ತೈತೆ ಮಗು. ಹಾಯ್ ಖುಷಿಮಾ, ಐ ಐ ಐ ಸ್ಮೈಲ್ ಐ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬ್ಲಾಗ್ ಶುರು ಮಾಡ್ತಿದ್ದಾಗೆ ನೀವೆಲ್ಲರೂ ನೋಡ್ತಾ ಇರ್ಬೋದು, ಮುಕ್ತಿ ಚೇಂಜ್ ಆಗ್ಬಿಟ್ಟಿದೆ. ನಿಖಿತಾ ಅಷ್ಟು ಅಪ್ಪ ಮುಕ್ತಿ ಹಾಕೊಂಡಿದ್ರಿ, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತೆಲ್ಲ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾನೆ ಇದ್ರಿ. ಸುಮಾರು ಜನರಿಗೆ ಇಷ್ಟ ಆಗುತ್ತೆ, ಸುಮಾರು ಜನಕ್ಕೆ ಇಷ್ಟ ಆಗಲ್ಲ. ನಾನು ಲಾಸ್ಟ್ ಬ್ಲಾಗಲ್ಲೂ ಹೇಳಿದೆ, ಆ ನೋಸ್ ಪಿನ್ ಏನಿದೆ ಅದು ಗನ್ ಶಾಟ್ ಮಾಡಿಸಿರೋದ್ರಿಂದ ಅದೇ ಥರನೇ ಬರೋದು, ದಪ್ಪನೇ ಇರುತ್ತೆ. ಅದಾದ್ಮೇಲೆ ನಾವು ಚೇಂಜ್ ಮಾಡ್ಕೋಬೋದು ಅಂತ. ಸೊ ಇವಾಗ ಬಂದು ಸ್ಮಾಲ್ ಹಾಕಿದ್ದೀನಿ, ನೋಡ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಏನಂತಂದರೆ, ಪೂರ ವ್ಲಾಗಲ್ಲಿ ಇವತ್ತು ರಮ್ಯವ್ರ ಮನೆ ಹಾಲು ಕುಸ್ತಾ ಇದ್ದಾರೆ. ಹಾಗೇನೆ ಜೊತೆಗೆ ನಾನು ಅನ್ನೋ ಸ್ಪಿನ್ ತರೋದಕ್ಕೆ ಅಂತ ಹೋಗಿದ್ದೀನಿ. ಸೊ ಆ ವ್ಲಾಗ್ ಆಗಿರುತ್ತೆ, ಓಕೆನಾ. ಅದಕ್ಕೂ ಮುಂಚೆ ನಾನು ಇವಾಗ ತುಂಬ ದಿನಗಳಿಂದ ನಾನು ನನ್ನ ಪರ್ಸ್ನಲ್ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ. ಏನಪ್ಪಾ ಅಂತ ಆ ಜನ ನನಗೆ ಕೇಳ್ತಾ ಇದ್ರಿ, ನಿಖಿತವ್ರೆ ಇವಾಗ ನಿಮ್ಮ ಸ್ಕಿನ್ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ, ಹೇಗೆ ಅಂತ ಕೇಳ್ತಾ ಇದ್ರಿ. ಲೈಕ್ ನನಗೂ ಸುಮಾರು ದಿನಗಳ ಹಿಂದೆ ಏನಾಯ್ತು ಅಂತಂದ್ರೆ, ನನಗೂ ಪಿಂಪಲ್ಸ್ಗಳು ಬರ್ತಾ ಇತ್ತು, ಪಿಂಪಲ್ ಮಾರ್ಕ್ಸು, ಹಾಗೆ ಈ ಪಿಗ್ಮೆಂಟೇಷನ್ ಕೂಡ ಶುರು ಆಗ್ತಾ ಇತ್ತು. ಹಾಗೆ ಟ್ಯಾನ್, ಹೊರಗಡೆ ಜಾಸ್ತಿ ತಿರ್ಗಾಡ್ತಾ ಇರ್ತೀವಿ, ಟ್ಯಾನ್ ಕೂಡ ಆಗ್ಬಿಟ್ಟಿತ್ತು. ನಾನಿರೋ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ನಾನು ಡಾಕ್ಟರ್ನ ಯಾವ್ದಾದ್ರು ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡೋಕೆ ನನಗೆ ಕಷ್ಟ ಆಗ್ತಾ ಇತ್ತು. ಆದ್ರಿಂದ ನಾನೇನ್ ಮಾಡಿದೆ ಅಂದ್ರೆ, ಆನ್ಲೈನ್ ಅಲ್ಲೇ ಕ್ಯೂರ್ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ನ ಯೂಸ್ ಮಾಡಕ್ಕೆ ಶುರು ಮಾಡಿದೆ. ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ನೀವು ಕೂಡ ಈ ರೀತಿ ಯೂಸ್ ಮಾಡ್ಬೋದು. ಹೇಗಪ್ಪ ಅಂತಂದ್ರೆ, ಫಸ್ಟ್ ಕ್ಯೂರ್ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡೆ. ನನಗೆ ಫೋಟೋ ತೆಗಿಯಕ್ಕೆ ಹೇಳಿದ್ರು, ಫೋಟೋ ತೆಗ್ದೆ. ಇದು ಬಿಕಾಸ್ ನಾನು ಇದು ಆಲ್ಮೋಸ್ಟ್ ಸುಮಾರು ಒಂದು ವರ್ಷದ ಹಿಂದೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೆ, ಸುಮಾರು ವರ್ಷಗಳು ಬಿಟ್ಬಿಟ್ಟಿದ್ದೆ, ಬ್ರೇಕ್ ತಗೊಂಡಿದ್ದೆ ಅಲ್ವಾ. ಸೊ ಆದ್ರಿಂದ ನಾನು ಮತ್ತೆ ಅದನ್ನ ಯೂಸ್ ಮಾಡೋಕೆ ಶುರು ಮಾಡಿದ್ದು. ಸೊ ಆದ್ರಿಂದ ಇವಾಗ ನೋಡಿ, ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಕ್ಯೂರ್ ಸ್ಕಿನ್ ಆಪ್ ನ. ಆಮೇಲೆ ನಮ್ಗೆ ಒಬ್ಬ ಸ್ಕಿನ್ ಎಕ್ಸ್ಪರ್ಟ್, ಸ್ಕಿನ್ ಸ್ಪೆಷಲಿಸ್ಟ್ ಅಂದ್ರೆ ಡರ್ಮಟಾಲಜಿಸ್ಟ್ ನಮ್ಗೆ ಫೋಟೋ ತೆಗಿಲಿಕ್ಕೆ ಹೇಳ್ತಾರೆ. ಫೋಟೋ ತೆಗೆದು ಹಾಕಿದ ತಕ್ಷಣ ನಮ್ಗೊಂದಷ್ಟು ನಮ್ದೇ ಆದ ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ಗಳನ್ನ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡಬೇಕು. ಸೊ ಅದೆಲ್ಲ ಆನ್ಸರ್ ಮಾಡಿದ್ಮೇಲೆ ನಮ್ಮ ಸ್ಕಿನ್ ನ ಚೆಕ್ ಮಾಡಿಬಿಟ್ಟು ನಮ್ಮ ಸ್ಕಿನ್ಗೆ ತಕ್ಕನಾದಂತಹ ಒಂದು ಕ್ಯೂರ್ ಸ್ಕಿನ್ ಕಿಟ್ ನ ರೆಡಿ ಮಾಡ್ತಾರೆ. ಬಿಕಾಸ್ ನನಗೆ ಬಂದು ಒಂದು ಫೇಸ್ ವಾಶು ಮತ್ತೆ ಸುಮಾರು ಒಂದು 4 ಪ್ರಾಡಕ್ಟ್ಸ್ ನ ನನಗೆ ಒಂದು ಕಿಟ್ ಜೊತೆಗೆ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಒಂದು 2 to 3 ವೀಕ್ಸ್ ಆಯ್ತು ಗೈಸ್. ಇವಾಗ ನೋಡ್ಬೋದು ನನ್ನ ಸ್ಕಿನ್ ರಿಸಲ್ಟ್ ನೋಡ್ಬೋದು ನೀವು, ನನ್ನ ಸ್ಕಿನ್ ಯಾವ ರೀತಿ ಚೆನ್ನಾಗಿ ಆಗಿದೆ ಅಂತ ಹೇಳಿ. ಫ್ರೆಂಡ್ಸ್, ನನಗೆ ಬಂದಿರೋ ಕ್ಯೂರ್ ಸ್ಕಿನ್ ಪ್ರಾಡಕ್ಟು ವಿತ್ ಟ್ರಾವೆಲಿಂಗ್ ಪೌಚ್ ಜೊತೆಗೆ ಬಂದಿದೆ, ನೋಡ್ಬೋದು. ಇದು ಬಂದು 4 ಪ್ರಾಡಕ್ಟ್ಸ್ ಬಂದಿದೆ ನನಗೆ. ಇದು 4 to 6 ವೀಕ್ಸ್ ಆಗುತ್ತೆ ರಿಸಲ್ಟ್ ಬರೋದಕ್ಕೆ. ಅದೇ 2100 ರೂಪೀಸಿಗೆ 5 ಪ್ರಾಡಕ್ಟ್ಸ್ ಬರುತ್ತೆ. ಅದಾದರೆ ನಿಮಗೆ 3 to 4 ವೀಕ್ಸಲ್ಲೇ ರಿಸಲ್ಟ್ ಸಿಕ್ಬಿಡತ್ತೆ. ಮತ್ತೆ ಇದನ್ನ ಆಲ್ಮೋಸ್ಟ್ 98% ಅಷ್ಟು ಜನ ಯೂಸ್ ಮಾಡಿ 3 ವೀಕ್ಸಲ್ಲೇ ರಿಸಲ್ಟ್ ತಗೊಂಡಿದ್ದಾರೆ. ಸೊ ಆದ್ರಿಂದ ನಾನು ನಿಮಗೆ ಇದನ್ನ ರೆಕಮೆಂಡ್ ಮಾಡ್ತೀನಿ. ಓಕೆ, ಇವಾಗ ಇದನ್ನ ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಬಿಡ್ತೀನಿ. ಇನ್ನು ನನಗೆ ಬೆಳಗ್ಗೆ ಟೈಮ್ ಕ್ಯೂರ್ ಸ್ಕಿನ್ ಸೆನ್ಸಿಟಿವ್ ಪ್ರೋ ಕ್ಲೆನ್ಸರ್ನ ಕೊಟ್ಟಿದ್ದಾರೆ. ಇದನ್ನು ಮಾರ್ನಿಂಗ್ ಟೈಮ್ ನನ್ನ ಫೇಸ್ಗೆ ವಾಶ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿದೆ ಇದಂತೂ. ಬೆಳಗ್ಗೆ ಟೈಮ್ ಎದ್ದ ತಕ್ಷಣ ನನ್ನ ಫೇಸ್ನ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಫೇಸ್ ವಾಶ್ ಆದಮೇಲೆ ಒಂದು ಸೆರಾಮಿಡ್ ಕೇರ್ ಕ್ರೀಮ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನಾನು ಫುಲ್ ಫೇಸ್ಗೆ ಮತ್ತು ನನ್ನ ಕುತ್ತಿಗೆಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇದಾದಮೇಲೆ ಒಂದು ಬ್ಯಾರಿಯರ್ ರಿಸ್ಟ್ರಕ್ಟರ್ ಕ್ರೀಮ್ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ಅಷ್ಟೇ ಫೇಸು, ನೆಕ್ ಅದಕ್ಕೆಲ್ಲ ಅಪ್ಲೈ ಮಾಡ್ಕೋಬೋದು. ಅವರೇ ಮೆನ್ಷನ್ ಮಾಡಿರ್ತಾರೆ, ನೀವು ಬೆಳಗ್ಗೆ ಅಪ್ಲೈ ಮಾಡ್ಕೋಬೇಕಾ, ನೈಟ್ ಟೈಮ್ ಅಪ್ಲೈ ಮಾಡ್ಕೋಬೇಕಾ ಅಂತ ಕೊಟ್ಟಿರ್ತಾರೆ. ಇದೆಲ್ಲ ಆದಮೇಲೆ ಒಂದು TXA ಕ್ಲಿಯರ್ ಕ್ರೀಮ್ ಅಂತ ಒಂದು
ಕೊಟ್ಟಿದ್ದಾರೆ. ಇದನ್ನು ನಾನು ವೀಕ್ಲಿ ಒಂದು 3 ಟೈಮ್ಸ್ ಇಲ್ಲ 4 ಟೈಮ್ಸ್ ಅಪ್ಲೈ ಮಾಡಿ ಪಿಂಪಲ್ ಮಾರ್ಕು ಪಿಗ್ಮೆಂಟೇಷನ್ ಇರೋ ಕಡೆ ಲೈಟಾಗಿ ಇದನ್ನು ಅಪ್ಲೈ ಮಾಡ್ಕೊಬೇಕು. ಈ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋ ಒಂದು 30 ಮಿನಿಟ್ಸ್ ಆದಮೇಲೆ. ಇನ್ನೂ ಏನಪ್ಪ ಅಂದರೆ ಈ ಕಿಟ್ ಜೊತೆಗೆ ಸ್ಕಿನ್ ಎಕ್ಸ್ಪರ್ಟ್ಸು ನಮಗೆ ಅಡಿಷ್ನಲ್ ಟಿಪ್ಸ್ ಕೂಡ ಕೊಡ್ತಾರೆ. ನಾವೇನಾದ್ರು ಹೊರಗಡೆ ಹೋಗಬೇಕು, ಡರ್ಮಟೋಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಂತಂದರೆ ಚಾರ್ಜಸ್ ಇರುತ್ತೆ. ಆದರೆ ಕ್ಯೂರ್ ಸ್ಕಿನ್ನಲ್ಲಿ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ನಿಮಗೂ ಏನಾದ್ರು ಬೇಕು ಅಂತಂದರೆ ಕೂಪನ್ ಕೋಡ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ಕೊಟ್ಟಿದ್ದೀನಿ ನೋಡಿ, ನಿಕ್ಕಿ 100 ಅಂದ್ಬಿಟ್ಟು. ಅದನ್ನು ಬಳಸಿದ್ರೆ ಎಕ್ಸ್ಟ್ರಾ 100 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ. ನೋಡಿದ್ರಲ್ವಾ ಕ್ಯೂರ್ ಸ್ಕಿನ್ ಯಾವ ರೀತಿ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿ ಡೈಲಿ ನೀವು ಇದೇ ರೀತಿ ಯೂಸ್ ಮಾಡ್ಬೋದು. ಬೇಕು ಅಂತಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ ಮತ್ತೆ ಕೂಪನ್ ಕೋಡ್ ಎಲ್ಲ ಕೊಟ್ಟಿರ್ತೀನಿ. ಅಂದ್ರೆ ನಾನು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆದ್ರಿಂದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಸೊ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಏನಂದ್ರೆ ಇವತ್ತು ಸಂಜೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗ್ ವ್ಲಾಗ್ ಇದು. ಬಿಕಾಸ್ ಕುಶಿಮಾಗೆ ಹುಷಾರಿರಲಿಲ್ಲ. ರೀಸೆಂಟಾಗಿ ಸುಮಾರು ಸರಿ ಹೇಳಿದ್ದೀನಿ ನಾನು ಹುಷಾರಿಲ್ಲ ಅಂತ ಹೇಳಿತು. ಸುಮಾರು ಸರಿ ನಾನು ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಅವಳಿಗೆ ಸಿವಿಯರ್ ಗ್ಯಾಸ್ಟ್ರಿಕ್ ತರ ಹೊಟ್ಟೆ ಒಳಗಡೆ ಕಳ್ಳೊಳಗಡೆ ಮಣ್ಣಾಗಿತ್ತು ಅಂತ ಹೇಳಿ. ಸರಿ ಆಯ್ತು, ಲಾಸ್ಟ್ ನಾನು ಇವಾಗ ಇಬ್ರಿಗೂ ಹೊಡಿತೀನಿ ನೋಡಿ. ಅಲ್ಲಿ ಏನಕ್ಕೆ ನನ್ನ ಮೇಲೆ ಕಾಫಿ ಚೆಲ್ಲೋದು, ಅದಕ್ಕೆ ಇಷ್ಟೊತ್ತು ಆಟಾಡ್ಸದ. ಇದು ಸೇಫ್ಟಿ ಗೋವಿಂದ 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 ಗೋವಿಂದ. ಇವತ್ತು ಸ್ವಲ್ಪ ಕೆಲಸ ಇದೆ. ಇವತ್ತು ಪೂಜೆ ಕೂಡ ರಕ್ಷಿತ್ ಮಾಡಿದ್ದಾನೆ. ನಾನು ಎಷ್ಟು ನಾಟಕ ಆಡ್ತಾಳೆ ಅಂದ್ರೆ ಒಂದು ಕ್ಲಿಪ್ಪಿಂಗ್ ಇದ್ರೆ ಸಿಕ್ಕಿದ್ರೆ ನಿಮ್ಗೆ ಹಾಕ್ತೀನಿ. ಇದೆ ನನ್ನ ಹತ್ರ. ಅವತ್ತು ಸುಮ್ನೆ ಬಂದು ಹಿಂಗ್ ಅಂದಿರೋದಷ್ಟೇ ಆ ಅಂತ ಅಷ್ಟು ಮನೆ ಇಡೀ ಊರಿಗೆ ಕೇಳಿಸ್ಕೊಂಡು ಬಡ್ಕೊಂಡಿದ್ಲು. ಇನ್ನೊಂದು ಅವಳ ಕಾಲ್ ಗಾಯ ಆಗಿತ್ತು, ಅದನ್ನ ಹಾಕ್ಬೇಕು, ಹೇಳಂಗಿಲ್ಲ ಅದು. ಬೇಡ, ಏಟ್ ಆಗುತ್ತೆ. ನಾನು ಇವಾಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ತಮಾಷೆ ಅಲ್ಲ. ಅದು ರಬ್ಬರ್ ಅಲ್ಲಿ ಹೊಡಿತಾ ಇದ್ದಾನೆ, ಇಷ್ಟು ದೊಡ್ಡ ರಬ್ಬರ್ ಬೇರೆ ನೋಡಿ ಅಲ್ಲಿ. ಅಪ್ಪ ನೋತಾ ನೀನ್ ಇವಳ ಇಷ್ಟ ಅಂದ್ರೆ ಇಷ್ಟ ಅಂತಾಳೆ. ನೋಡಿ ನಮ್ದೊಂದು ಅಲ್ಲಿ ನಮ್ ಸೈಲೆಂಟಾಗಿ ಕೂತೈತೆ ಗೈಸ್. ಅದ್ರ ಪಾಡಿಗೆ ಫುಲ್ ಟುಸ್ಸು. ಯಾಕೆ ಅಂತಂದ್ರೆ ಲೂಸ್ ಮೋಷನ್ನು ವಾಂತಿ ಎರಡೂ. ಸೊ ಅದಕ್ಕೋಸ್ಕರ ಫುಲ್ ಟುಸ್ಸು. ಅದಕ್ಕೆ ನಾನು ಎಲ್ಲಿ ಜಗಿಲ್ಲ. ನಿನ್ನೆ ಶಾಪ್ ಓಪನ್ ಮಾಡಿಲ್ಲ ಇವತ್ತು, ಯಾಕಂದ್ರೆ ನೆನ್ನೆ ಸ್ಟಾಫ್ ಎಲ್ಲ ರಜಾ ಹಾಕಿದ್ರು. ಸೊ ಅದರಿಂದ ಶಾಪ್ ನಾನು ಓಪನ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಫುಲ್ ಹುಷಾರಿಲ್ಲ ಅವಳಿಗೆ. ಒಂದು ಇನ್ನೊಂದು ಏನಂತ ಅಂದರೆ ಇನ್ನು ಇವತ್ತು ಅವಳು ನಿನ್ನೆ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಆದ್ರಿಂದ ಇನ್ನೊಂದೇನಪ್ಪ ಅಂತಂದರೆ ಇವಾಗ ಸಿಕ್ಕಾಬಿಟ್ಟೆ ವಿಪರೀತ ನೋವ್ತಾ ಇದೆ ನನಗೆ. ನೋಡಿ ಇಲ್ಲಿ ಸಿಕ್ಕಾಬಿಟ್ಟೆ ಪೇಯ್ನ್ ಇದೆ. ಇದನ್ನ ತೆಗಿಬೇಕು ಬೇರೆ ನಾನು. ಯಾಕೆ ಅಂತಂದರೆ ಇದು 3 ದಿನ 4 ದಿನ ಆದಮೇಲೆ ತೆಗೆದು ಬೇರೆ ಮೂವ್ಬಟ್ ಹಾಕೋಬೋದು. ನಂದಾಯಿತು ಇವಾಗ 3 ದಿನ 4 ದಿನ ಆಯಿತು. ಇವಾಗ ಇದನ್ನು ರಿಮೂವ್ ಮಾಡಿ ಈ ಥರದ್ದೇ ಒಂದು ಸಿಂಪಲಾಗಿ, ಇಲ್ಲ ಅಂತಂದರೆ ಒಂದು ಚಿಕ್ಕ ಸ್ಟಡ್ಸ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. 2 ಸೈಡು ಒಂದೊಂದು ಸ್ಟಡ್ಸ್ ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ. ಯಾವ್ದಾದ್ರು ಸ್ಯಾರಿ ವೇರ್ ಮಾಡ್ಬೇಕಾದ್ರೆ ಮಾತ್ರ ಈ ರೀತಿ ಸ್ಟಡ್ಸ್ನ ಹಾಕೊಳ್ಳೋಣ ಅಂತ ಹೇಳ್ಕೊಂಡು ಓಕೆನಾ ಮುಕ್ತಿ. ಈ ಥರ ನಮ್ಮ ಅಜ್ಜಿ ಹತ್ರ ಎಲ್ಲ ಇದೆಲ್ಲ ಆ ಥರ. ಸೊ ಇವಾಗ ಸದ್ಯಕ್ಕೆ ಇದು ರಿಮೂವ್ ಮಾಡಬೇಕು. ಸೊ ನಾನು ಕೀರ್ತಿ ಇಬ್ಬರು ಇವಾಗ ಜ್ಯುವೆಲ್ಲರಿ ಶಾಪ್ ಹತ್ರನೂ ಸ್ವಲ್ಪ ಹೋಗಬೇಕು ಒಂದಷ್ಟು ಕಲೆಕ್ಷನ್ಸ್ ತೊಗೊಳೋದಕ್ಕೆ. ಇವತ್ತು ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಫೈನಲಿ ನಮ್ಮ ರಮ್ಯವರು ನಮ್ಮ ಮನೆ ಹತ್ರ ಬಂದರು. ಹಾಲು ಉಗ್ಸೋ ಶಾಸ್ತ್ರ ಇವತ್ತು ಮಾಡಿದ್ದಾರೆ. ಸೊ ಆದರೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಆ ಮನೆಗೆ ಹೋಗಿ, ಇವಾಗ ನನಗೆ ಬೆಳಗ್ಗೆ ಹೋಗೋಕ್ಕಾಗಿಲ್ಲ. ಬೆಳಗ್ಗೆ 6:30 7 ಗಂಟೆಗೆ ಹಾಲು ಉಗ್ಸಿರೋದು ಅವರು. 5 ಗಂಟೆಗೆ ಬಂದು ನೆನ್ನೆನೇ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಅಲ್ಲಿಗೆ ಹೋಗಿ. ಸೊ ಅದೆಲ್ಲ ನಾನು ವೀಡಿಯೋ ಮಾಡಿಲ್ಲ, ಯಾಕಂದರೆ ಕುಶಿಮಾಗ ತುಂಬಾ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಬೇರೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬಂದು ಹಾಲು ಉಗ್ಸ್ಕೊಂಡಿದ್ದಾರೆ. ಇವಾಗ ಅದಕ್ಕೋಸ್ಕರ ಅಲ್ಲಿ ಹೋಗಿ ಅವಳು ಅರಿಶಿನ ಕುಂಕುಮಕ್ಕೆ ಕೀರ್ತಿರ್ಗೆ ಹೇಳಿದಾಳೆ, ನನಗೂ ಹೇಳಿದಾಳೆ. ಸೊ ಅದರಿಂದ ಇವಾಗ ಹೋಗಿ ಅಲ್ಲಿ ಅರಿಶಿನ ಕುಂಕುಮ ತೊಗೊಂಡು ಹಾಗೇನೆ ಮೂಗ್ಬಿಟ್ಟು ಒಂದು ಸ್ವಲ್ಪ ತೊಗೊಂಬರೋಣ, ಹೋಗಿ ತೊಗೊಂಬರೋಣ ಅಂತ ಹೇಳ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ರೆಡಿಯಾಗಿ ನಾನು ಶಾಪ್ ಕಡೆಗೆ ಹೋಗಬೇಕು. ಶಾಪ್ ಕಡೆನೂ ಬೆಳಗ್ಗೆಯಿಂದ ಹೋಗಿಲ್ಲ. ಮೆಸೇಜೆಲ್ಲ ನಾರ್ಮಲಾಗಿ ನಾನು ಮನೆಯಲ್ಲೇ ನೋಡ್ತಾ ಇರ್ತೀನಿ. ನಮ್ಮ ಸುಬ್ಬಿ ಅವಾಗ ಈ ವಿಡಿಯೋದಲ್ಲಿ ಬರ್ತಾ ಇರಬೇಕು ಅಲ್ಲಿ. ಆಮೇಲೆ ನಮ್ಮ ರಮ್ಯಾ ಮೇಡಮ್ ಅವರು ಇವಾಗ ಹತ್ರಕ್ಕೆ ಬಂದುಬಿಟ್ರು. ಸೊ ಅವಳಿಗಂತೂ ಫುಲ್ ಖುಷಿ. ಅವಳಿಗೆ ಏನೋ ಒಂಥರ ಹತ್ರ ಬಂದಿದ್ದೀವಲ್ಲ ಅನ್ನೋ ಥರ ಅವಳಿಗೆ ಒಂಥರ ಖುಷಿ. ಇನ್ನೊಂದು ಏನಂತಂದರೆ ಮಕ್ಕಳು ಕೂಡ ಹತ್ರನೇ ಇರ್ತಾರೆ. ಇವಾಗ ನೋಡಿ ಮಿಲನ್ ಇರ್ತಾನೆ. ನಮಗೂ ಒಂಥರ ಮಕ್ಳುಗಳ ಹತ್ರದಲ್ಲಿದ್ದರೆ ನಮಗೂ ಒಂಥರ ಖುಷಿ. ನೋಡುವ, ಹಿಂಗೆ ನಮಗಂತೂ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಅಂತ ಹೇಳ್ಬಿಟ್ಟು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ನಾವೆಲ್ಲ ಹತ್ರದಲ್ಲಂತೂ ಬೆಳೆಯೋಕ್ಕಾಗಲಿಲ್ಲ.
ಅಟ್ಲೀಸ್ಟ್ ನಮ್ಮಗಳ ಮುಖಾಂತರ ಮಕ್ಳುಗಳು ಒಂಚೂರು ಚೆನ್ನಾಗಿ ಓಡಾಡ್ಕೊಂಡು ಮಾಡಿಕೊಂಡು ಒಂದೇ ಕಡೆ ಇರಲಿ ಅಂತ ಇವಾಗ ರಮ್ಯಾ ಫಸ್ಟ್ ಇವಾಗ ಅಲ್ಲಿ ಮನೆ ಹತ್ರ ಹೋಗ್ತಾಳೆ, ಯಾವ ಮನೆ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಜೊತೆಗೆ ನೆಕ್ಸ್ಟು ನಾನಿವಾಗ ಶಾಪ್ ಹತ್ರ ಹೋಗಿ ಆಮೇಲೆ ಅಲ್ಲಿ ಕೆಲಸಗಳಿದೆ, ಅದು ಮುಗಿಸ್ಕೊಂಡು ಆಮೇಲೆ ರಮ್ಯಾ ಮನೆಗೆ ಹೋಗಿ ಆಮೇಲೆ ಇವಾಗ ಸಂಜೆ ದೀಪ ಹಚ್ಚಕ್ಕೆ ಹೋಗಬೇಕು. ಮಧ್ಯಾಹ್ನ ಎಲ್ಲ ಅಡುಗೆ ತಿಂಡಿ ಊಟ ಎಲ್ಲ ಇಲ್ಲೇ ಆಯಿತು. ಬಸ್ಸಾರು ಮಾಡಿದ್ವಿ, ಸಬ್ಸಿಗೆ ಸೊಪ್ಪು ಹೀರೆಕಾಯಿ ಹಾಕಿ ಬಸ್ಸಾರು ಮಾಡಿ ಪಲ್ಯ ಮಾಡಿ ಊಟ ಮಾಡಿದ್ದಾಯಿತು. ಬೆಳಗ್ಗೆ ಖುಷಿಗೆ ಕಿಚಡಿ ಮಾಡಿದ್ದೆ, ಇಡ್ಲಿ ತಂದಿದ್ರು ಯಾಕೆಂದ್ರೆ ನೈಟೆಲ್ಲ ನನಗೂ ನಿದ್ದೆ ಇರಲಿಲ್ಲ, ಆದ್ದರಿಂದ ಸೊ ಅದರಿಂದ ಒಬ್ರೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ. ಇದು ರಮ್ಯ ನಿಂಗೆ ಹೆಂಗೆ ಅನ್ಸುತ್ತೆ? ರಮ್ಯ ಚೆನ್ನಾಗಿದೆಯಾ ಇಲ್ವಾ? ಈ ಕಡೆ ಚೆನ್ನಾಗಿರುತ್ತೆ, ಆ ಕಡೆ ಎಲ್ಲ ಆಯ್ತು. ಯಾವುದು ಇದು ಚೆನ್ನಾಗೈತಾ ನಿನಗೆ? ಇದು ಚೆನ್ನಾಗಿ ಇದು ತೆಗಿತೀನಿ ಹೇಳುತ್ತಲ್ಲ ನಿಂಗೆ, ಇದು ತೆಗ್ದ್ಬಿಟ್ಟು ಬೇರೆದು ಹಾಕ್ತೀನಿ. ಫಸ್ಟ್ ದಿನ ಇದೇ ತರನೇ ಹಾಕೋದು. ಇದು ಫಸ್ಟ್ ದಿನ ಊದ್ಕೊಂಡಿತ್ತು ಮೂಗು, ಅಲ್ಲ ಹಂಗಲ್ಲ ಹೇಳ್ತಾ ಇರೋದು. ಫಸ್ಟ್ ದಿನ ನೋಡಿ ಇದು ಸ್ಟೆಟ್ಸ್ ಚುಚ್ಚೋದು, ಇದು ಗನ್ ಶಾಟ್ ಅಲ್ಲ, ಅದಕ್ಕೆ ನಿಂಗೆ ಹಂಗೆ ಅನಿಸ್ತಾ ಇದೆ. ಇದು ಹೆಂಗೆ ತೋರಿಸ್ತೀನಿ ಒಳಗಡೆ ನೋಡಿ ಇಲ್ಲಿ ಪಿನ್ನ ಅದು ತೋರಿಸಿ, ಇಲ್ಲಿ ಪಿನ್ ಅದು ಸೂಜಿ ತರ ಇದೆ ಎಲ್ಲೋಡಿ ಗೈಸ್, ಈ ತರ ಇರುತ್ತೆ. ಇದ್ರ ಚುಚ್ಚೋದಕ್ಕೆ ಅಂತ ಮಾತ್ರ ಇದನ್ನ ಬಳಸೋದು. ಓಕೆ, ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಓಕೆನಾ? ಸೊ ಇದೆಲ್ಲ ಒಣಗದ್ಮೇಲೆ ನಾನಿವಾಗ ತಿಪ್ಪು ಹಾಕೊಂಡಿಲ್ಲ ಒಳಗಡೆ, ಸುಮ್ಮನೆ ಇಟ್ಕೊಂಡಿದೀನಿ ಅಷ್ಟೇನೆ, ಯಾಕಂದ್ರೆ ತಗುರು ಇದಾಗುತ್ತೆ ಅಂತ ಹೇಳಿ. ಸೊ ಆಮೇಲೆ ಹೋಗ್ಬಿಟ್ಟು ಇದೇ ಥರ ಸೇಮ್ ಇಲ್ಲ, ಇನ್ನೊಂದು ತಗೊತೀನಿ. ಇನ್ನೊಂದು ಮನೇಲೇ ಇದೆ, ಆದರೆ ಮೂಗು ಊದ್ಕೊಂಡಿದೆ ಒಳಗೆ, ಅದು ಹಾಕಕ್ಕಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಬೇರೆದು ಹೋಗಿ ಸ್ಟ್ರೆಸ್ ಥರ ತಗೊಬರೋಣ ಅಂತ ಹಾಕ್ಕೊಂಡು. ನನಗೆ ಪರ್ಸ್ನಲಿ ಯಾರಿಗೆ ಇಷ್ಟ ಆಗುತ್ತೋ ನಂಗೆ ಅದು ಗೊತ್ತಿಲ್ಲ. ನನಗೆ ಪರ್ಸ್ನಲಿ ಇದು ತುಂಬಾ ಇಷ್ಟ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತಲ್ವಾ? ನಮ್ಮ ಅಪ್ಪ ಅಂತೂ ಹೇಳಿದ್ರು, ನಂದೇ ದೃಷ್ಟಿ ತೆಗಿಬೇಕು ನಿನಗೆ, ಚೆನ್ನಾಗಿ ಕಾಣಿಸ್ತಿದ್ಯಾ ತೆಗಿಬೇಡ, ನಂದೇ ದೃಷ್ಟಿ ಅರ್ಧ ನಿನಗೆ, ದೃಷ್ಟಿ ತೆಗಿಸ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ನಮ್ಮ ಅಪ್ಪಂಗೂ ಇಷ್ಟ ಆಯ್ತಂತೆ. ಸೊ ಆದ್ದರಿಂದ ನೋ ಪ್ರಾಬ್ಲಮ್, ನನಗೆ ಮೇಯ್ನ್ ಇಷ್ಟ ಇದೆ, ಅದಕ್ಕೋಸ್ಕರ. ಸೊ ಓಕೆ ಗೈಸ್, ಕುಶಿಮಾ ಕುಯ್ಯ ತಡೆ. ಇವಾಗ ಅಲ್ಲಿ ರಮ್ಯ ಮನೆ ಕಡೆಗೆ ಹೋಗೋಣ ಬನ್ನಿ. ಯಾವ ಮನೆ ಅನ್ನೋದನ್ನ ತೋರಿಸ್ತೀವಿ. ಇದು ಹಾಕೋಬೇಕು ಅದಕ್ಕೂ ಮುಂಚೆ. ಇಲ್ಲಿದೆ ಕಡೆ ಬಾಯ್ತು. ನೋವು ಕಮ್ಮಿ ಆಗಿದೆ ಇವತ್ತು, ಪರವಾಗಿಲ್ಲ. ನಿನ್ನೆ ಎಲ್ಲ ಒಂಚೂರು ಸಿಕ್ಕಾಪಟ್ಟೆ ನೋವಿತ್ತು. ಏನೋ ಒಂಥರ ಹೆಣ್ಮಕ್ಳಿಗೆ ನನಗೆ ಅಜ್ಜಿ ಫೇಸಲ್ಲಿ ಎರಡೂ ಮೂಗಲ್ ನೋಡಿದಾಗ ಇನ್ನೂ ಒಂಥರ ಕಳೆ ಇರ್ತಿತ್ತು. ಸೊ ಅದಕ್ಕೆ ನನಗೂ ಆ ಟ್ರೆಡಿಷ್ನಲ್ ಆಗಿ ಇರಬೇಕು ಅನ್ನೋದು ಸ್ವಲ್ಪ ಆಸೆ ಇತ್ತು, ಸ್ವಲ್ಪ ಡಿಫ್ರೆಂಟ್ ಆಗಿ ಇರಬೇಕು ಅನ್ನೋದು ಆಸೆ ಇತ್ತು. ಸೊ ಆದ್ದರಿಂದ ಎರಡು ಕಡೆ ಚುಚ್ಚಿದ್ದು ಗೈಸ್. ಓಕೆನಾ? ಇದು ನನ್ನ ಇಷ್ಟದ ಪರವಾಗಿ, ನನಗೆ ಅದೇನೋ ಚಿಕ್ಕದ್ರಿಂದ ಇಷ್ಟ ಆಯಿತು, ಅದಕ್ಕೋಸ್ಕರನೇ ಚುಚ್ಕೊಂಡಿದ್ದು. ಓಕೆ, ಎತ್ಕೋಬೇಕಾ? ಖುಷಿಮ ನೋಡಿ ಹೆಂಗಾಗೋಳೆ, ಅಲ್ಲಿ ನೋಡಿ ಒಣಕೊಲ್ಪೇತ ಫುಲ್ಲು ಮೇಲಿಂದ ಕೆಳಗಿಂದ ಎಲ್ಲ ಕಡೆನೂ ಕಿತ್ಕೊತೈತೆ. ಮೇಲಿಂದ ವಾಂತಿ, ಕೆಳಗಡೆ ಲೂಸ್ ಮೋಷನ್ನು ಫುಲ್ಲು. ಡಾಕ್ಟರ್ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಇಲ್ಲ ಆ ಲೆವೆಲ್ಗೆಲ್ಲ ಏನು ಬೇಡ, ಸ್ವಲ್ಪ ಔಷಧಿ ಕೊಡಿ ಮಾಡ್ತೀವಿ ಅಂದೆ. ಚೂರು ಚೇತರಿಸ್ಕೊತಾವಳೆ, ಏನು ಮಾಡೋದು ಮಕ್ಕಳಲ್ವ. ಬಾಯ್ ರಕ್ಷಿತ್, ಬಬ್ಬು ಹೇಳು ಬಾಯ್ ರಕ್ಷಿತ್. ಇವಾಗ ನಾನು ಬಬ್ಬು, ಕುಶಿಮ ಮಲ್ಕೊಂಡು, ನಾನು ಬಬ್ಬು ಕೀರ್ತಿಯ. ಮಳೆ ಬರ್ತಾಯಿದೆ, ಗಾಡಿನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಮಳೆ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಕಾರ್ತಿ ಎಂದಿನಿ, ಕೀರ್ತಿ ಯಾಕೆ ಇದು ಕಾರ್ತಿಕ್ ಅಂದು ನನಗೆ ಅದು ಇವಾಗ ಅವ್ರ ಜೊತೆ ಮಾತಾಡ್ಕೊಂಡು ಬಂದೆ. ಅಲ್ಲ ಕನ್ಸ್ಟ್ರಕ್ಷನ್ ಕಾರ್ತಿಕ್ ಇಂಜಿನಿಯರ್ ಅವರು, ಅವ್ರ ಹತ್ರ ಕಾರ್ತಿಕ್ ಅಂದು ನನಗೂ ಏನಂದ್ರೆ ಕಾರ್ತಿಕ್ ಇಬ್ರು ಸ್ವಲ್ಪ ಕಾರ್ತಿ ಅಂತಾನೆ ಹೇಳ್ತೀನಿ ಕೀರ್ತಿಗೆ ಹೋಗ್ಬಿಟ್ಟು. ಸೊ ಹಾಗೆ ಇವಾಗ ನಮ್ ಕಾರ್ನ ಫಸ್ಟ್ ಟೈಮ್ ಕೀರ್ತಿ ಓಡಿಸ್ತಿದ್ದಾರೆ. ಬಬ್ರು ಬಿಡ್ಲಿಲ್ಲ, ಮನೇಲಿ ಇರ್ಲಿಲ್ಲ. ಇಂಗ್ಲಿಷ್ ಬಬ್ರು ಇಂಗ್ಲಿಷ್ ಕೇಳಿ. ಅದರಿಂದ ಫಸ್ಟ್ ಟೈಮು ಕೀರ್ತಿ, ನಾನು, ಬಬ್ರು ಕಾರಲ್ಲಿ ಹೋಗ್ತಾ ಇದೀವಿ. ಇವಾಗ ಏನಂದ್ರೆ ಒಂದ್ ಸ್ವಲ್ಪ ಕ್ರೇಜ್, ಈ ಏಜ್ ಬರ್ತಿದಂಗೆ ರಕ್ಷಿತ್ಗೆ ಒಂದ್ ಸ್ವಲ್ಪ ಕಾರ್ ಓಡಿಸ್ಬೇಕು ಅನ್ನೋದೆಲ್ಲ ಕ್ರೇಜು. 1-2 ರೌಂಡ್ ಓಡಿಸ್ಕೊಂಡು ಬಂದ ಅಂದ್ರೆ ಸ್ವಲ್ಪ ಫಾಸ್ಟಾಗಿ ಓಡಿಸ್ತಾನೆ. ಅದೊಂದು ಸ್ವಲ್ಪ ಏನೋ ಬಿಡೋದಕ್ಕೆ ಸ್ವಲ್ಪ ಎತ್ತಕ್ ಬರಲ್ಲ ಗೇರ್. ನೋಡಿ ಗೇರ್ ಚೇಂಜ್ ಆಗ್ಲಿಲ್ವಾ? ಹೌದು, ಕಾರ್ ಸೀಟ್ ಹಾಕೋಬೇಕು. ಎತ್ತಿದೆ ಕೊಡಕ್ ಹೋದ್ರೆ ಇದ್ರಲ್ಲಿ ಗೇರ್ ಆಗಲ್ಲ. ಹೌದು, ಅದಕ್ಕೆ ಸ್ವಲ್ಪ 1-2 ರೌಂಡ್ ಸುತ್ಕೊಂಡು ಬಂದ. ಇವಾಗ ಫಸ್ಟ್ ಮಳೆ ಶುರು ಆಗಿದೆ ನೋಡಿ, ಇಲ್ಲಿ ಮಳೆ ಫುಲ್ಲು. ಯಾಕಣ ಅಣ್ಣ, ವಾವ್ ಮಳೆ ಬಂದ್ರೆ ಕೇಸ್ ಯಾರೇನೇ ಹೇಳಿ
ಆಸ್ಟ್ರೇಲಿಯಾದಲ್ಲಿ ಇದ್ ಬಂದು ನಂಗೆ ಈ ಏರಿಯಾ ಈ ಲೆವೆಲ್ ಇಷ್ಟ ಆಗಿದೆ ಅಂದ್ರೆ ಇಟ್ಸ್ ನಮ್ದೊಂಥರ ಕಾಮ್ ಏರಿಯಾ. ಅದೇ ಔಟ್ಸ್ಕರ್ಟ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಔಟ್ಸ್ಕರ್ಟ್ ಏನಿಲ್ಲ, ನಮ್ಗೆ ಹೆಂಗ್ ಬೇಕೋ ನಮ್ದೆಲ್ಲ. ಅಯ್ಯೋ ನಾನು ಇಟ್ಕೊಡ್ಬೇಕಿತ್ತು ಆಲ್ಟ್ರೇಷನ್ ಬರೋಣ ಬನ್ನಿ. ಅಂತ. ಬಟ್ ಔಟ್ಸ್ಕರ್ಟ್ ಇದ್ರೇನಂತೆ ನಮ್ಗೆಲ್ಲ ಹತ್ರನೇ ಅಲ್ಲ, ಆಕ್ಚುಲಿ ನಮ್ಗೆ ಹತ್ರ. ಈ ಹೈವೇಗೆ ಹೋಗಕ್ ಹತ್ರ, ತುಮಕೂರು ರೋಡ್ ಕನೆಕ್ಟ್ ಆಗಕ್ ಹತ್ರ, ನೈಸ್ ರೋಡ್ ಹತ್ರ, ನಮ್ದೆಲ್ಲ ಈಸಿ ಕನೆಕ್ಷನ್ ಇಲ್ಲಲ್ಲ. ಯಾರೋ ನಿಮ್ದು ಕೊಂಪೆ ಅಂದ್ಬಿಟ್ರು ಗಾಯ್ಸ್. ನಮ್ ಶಾಪ್ ಇರೋದನ್ನ ಏನೋ ನಾ ಶಾಪ್ ಅಂತೀನಿ, ಸಾರಿ ನಮ್ಮ ಮನೆ ಇರೋದನ್ನ ನಿಮ್ ಏರಿಯಾ ಕೊಂಪೆ ಅಂದ್ಬಿಟ್ರು ಗಾಯ್ಸ್. ತುಂಬಾ ಬೇಜಾರಾಗ್ಬಿಡ್ತು ನನ್ಗೆ. ಆವಾಗಿಂದ ಒಂದ್ ಮನ್ಸಿಗೆ ಏನು ಒಂಥರ. ಅದು ಏನ್ ಗೊತ್ತಾ, ನಮ್ಗಿದ್ ಕನ್ವೀನಿಯಂಟ್ ಆಗಿದೆ. ಮೇನ್ ನಮ್ಗೆ ಬೇಕಾದ್ರೆ ಕನ್ವೀನಿಯನ್ಸ್. ನಾವು ಹೇಳ್ತಾರಲ್ಲ, ಅಲ್ಲಿದ್ ಬಂದೆ ನನಗೆ ಒಂಥರ ಹೆಂಗೆ ಅಂದ್ರೆ ನಾನು ಇಲ್ಲೇ ಸುತ್ತಮುತ್ತನೇ ಮನೆ, ನಾನಿಲ್ಲೆಲ್ಲೂ. ಮತ್ತೆ ನಮ್ದೆಲ್ಲ ಕಾಡು ಅಂದ್ಬಿಟ್ರು. ಯಾಕೆ ಕಾಡು ಅಂತಂದ್ರೆ ನಮ್ದು ಹಿಂಗೆ ಇರುತ್ತೆ ಕಾಡಾಗೆ, ಫಾರೆಸ್ಟ್ ಅದೆಲ್ಲ. ಏನಂದ್ರೆ ಏರ್ ಫೋರ್ಸ್ ಇದು, ಜಾಲಹಳ್ಳಿ ಏರ್ ಫೋರ್ಸ್ ಇದು. ಈ ನೇಚರ್ ಇರ್ಬೇಕು ಅಂತಾನೆ. ಇಲ್ಲ ಏನು ಪೊಲ್ಯೂಷನ್ ಅಲ್ಲಿ ಇರ್ಬೇಕಾ, ಹೋಗಿ ಎಲ್ಲ ಏನು ಹೊಗೆ ಕುತ್ಕೊಂಡು. ಅದಕ್ಕೋಸ್ಕರ ನಾವ್ ಇಲ್ಲಿಗೆ ಬಂದ್ವಿ. 2 ನೆಕ್ಸ್ಟ್ ರೋಡ್, ಈ ರೋಡ್ ಅದಕ್ಕೋಸ್ಕರ ಸರಿ ಅಂತ ಹೇಳ್ಕೊಂಡು ನಮ್ಗೆ ಹೆಂಗೆ ಇಷ್ಟ ಹಂಗಿದೀವಿ. ನಮ್ಗೆ ಏರಿಯಾ ನೋಡಿದ ತಕ್ಷಣ ಇಷ್ಟ ಆಯ್ತು. ಏನಂತಂದ್ರೆ ಪ್ರಕೃತಿ ಸೌಂದರ್ಯ ಸವಿತಾರಲ್ಲ, ಅವರಿಗೆ ನಮ್ಮ ಏರಿಯಾ ಇಷ್ಟ ಆಗುತ್ತೆ. ಸಿಟಿ ಸೌಂದರ್ಯ ಇರೋಗೆ ಇಷ್ಟ. ಕರ್ಕೊಬರೋಣ ಅಂತಂದರೆ ಅವಳು ನಿದ್ದೆ ಹೊಡಿತಾ ಇದ್ಲು. ನಿದ್ದೆ ಮಾಡ್ತಿರೋದ್ರಿಂದ ಕರ್ಕೊಂಬರಲಿಲ್ಲ. ಸೊ ಬಂದ್ವಿ. ಇದೇ ರಮ್ಯಾ ಅವರ ಹೊಸ ಬಿಲ್ಡಿಂಗ್ ಗೈಸ್. ಇವಾಗ ಬಂದಿರೋ ಬಿಲ್ಡಿಂಗ್ ಚೆನ್ನಾಗಿದೆ. ಏರಿಯಾ ಸಖತ್ತಾಗಿದೆ, ಪೀಸ್ಫುಲ್ ಆಗಿದೆ. ನಮ್ಮ ಮನೆಯಿಂದ ಒಂದು 2 ನಿಮಿಷ 3 ನಿಮಿಷ ಅಷ್ಟೇ, ಜಾಸ್ತಿ ಇಲ್ಲ. ಗಾಡೀಲಿ ಅಂತಂದರೆ 1 ನಿಮಿಷದಲ್ಲಿ ಬರ್ಬೋದು. ನಡ್ಕೊಂಡು ಅಂತಂದರೆ ಒಂದು 5 ನಿಮಿಷ ಅಂದ್ಕೊಳ್ಳೋಣ. ನಿಧಾನಕ್ಕೆ ಹಿಂಗೆ ಅಂದ್ಕೊಂಡು ಬರ್ತೀವಿ ಅಂತಂದರೆ 5 ನಿಮಿಷ ಆಗುತ್ತೆ. ಹಾಯ್ ಬಾಬು, ಹಾಯ್ ಮಾಡು ಎಲ್ರಿಗೂ. ಹಾಯ್ ಮಾಡು. ಹಲೋ ಹಲೋ. ಹೀಗೆ ಮಳೆ ಬಂದ್ಬಿಡೋಣ. ನಾವು ಗಾಡೀಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ಸಡನ್ನಾಗಿ ಮಳೆ ಬಂದ್ಬಿಟ್ಟು ಇಲ್ಲಿ ಇನ್ನೂ ಅನಿತಾನೇ ಐತೆ. ಬನ್ನಿ ಅಲ್ವಾ? ಖುಷಿ ಬದಲು ಬೊಬ್ರು. ಹಾಂ, ರಮ್ಯಕ್ಕ ದೀಪ ಹಚ್ತವ್ರೆ ಅಲ್ಲಿ. ಅದನ್ನೇ ನಾನು ಹೇಳಿದ್ದು, ಏನು ಸಕ್ಕತ್ತಾಗಿದೆ ನೋಡಿ ಮುಂದೆ. ಇಲ್ಲ ಕಟ್ಸಲ್ಲ. ಅವ್ರ ಓನರ್ ಮಗಳೇ ಅಂತೆ ಅಷ್ಟೇ. ಓನ್ ಹೌಸ್ ಅಂತೆ. ನೋಡಿ ಗೈಸ್, ಮನೆ ನೋಡಿ ಹೆಂಗಿದೆ, ಸೂಪರ್ ಆಗಿದೆ. ವ್ಯೂ ಚೆನ್ನಾಗಿದೆ. ಮುಂದೆ ಇವ್ರು ನಿಂತ್ಕೊಂಡ್ರೆ ಗಾಳಿ ಬೆಳಕಿಗೆ ಸಕ್ಕತ್ತಾಗಿದೆ. ಏನಂದ್ರೆ ಮಕ್ಕಳು ಚಿಕ್ಕವ್ರು ಯಾರು ಇಲ್ಲ. ನಮ್ಮೊಬ್ರು ಅಂತ ಮಕ್ಕಳು ಇದ್ರೆ ಕಷ್ಟ. ಹೌದು, ದೊಡ್ಡ ಮಕ್ಕಳಲ್ವಾ, ಸೊ ಓಕೆನೆ. ಲೈಟ್ ಆನ್ ಮಾಡು ರಮ್ಯಾ. ಅಂದ್ರೆ ಮಳೆ ಬಂದ್ರೆ ಉಳಿಯುತ್ತೆ. ಅದೇ ಮಳೆ ಬಂದ್ರೆ ಸ್ವಲ್ಪ ಅಲ್ವಾ, ಅದೊಂದು ಸ್ವಲ್ಪ ಮಳೆ ಬಂದ್ರೆ. ನಡಿ ಬಾಬು. ಓಕೆ, ರಮ್ಯಾ ಮನೆ ಒಳಗಡೆ ಮೇಲೆ ಪೂಜೆ ಆಗುತ್ತೆ. ಈಸ್ಟ್ ಫೇಸಿಂಗು ಮಳೆ ಬರುತ್ತೆ. ಅಲ್ವಾ, ಏನಾದರೂ ಕಟ್ಟಬೇಕು. ದೇವ್ರ ಪೂಜೆ ಮಾಡಿದಾರೆ ಬೆಳಿಗ್ಗೆ. ಲುಕ್ಸಿ ದೇವ್ರ ಪೂಜೆ ಮಾಡಿದಾಳೆ ರಮ್ಯಾ. ಹೋಮ್ ಟೂರ್ ಮಾಡಿಬಿಡೋಣ. ಇದೇ ಎಂಟ್ರೆನ್ಸು ನೋಡಿ, ಇದೇ ಎಂಟ್ರೆನ್ಸು. ಚೆನ್ನಾಗಿದೆ, ಕ್ಯೂಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದು ಕಿಚನ್ಗೂ ಅಷ್ಟೇ ಗಾಳಿ ಬೆಳಕೆಲ್ಲ ಇದೇನು ಕಿಟಕಿ ಎಲ್ಲ ಚೆನ್ನಾಗಿದೆ. ಸೊ ಹೀಗೆ ಇಲ್ಲಿ ಸಿಂಕ್ ಇದೆ, ವಾಶ್ ಮಾಡ್ಕೋಬೋದು ಪಾತ್ರೆಗಿದ್ರೆ ಎಲ್ಲ. ಆ್ಯಂಡ್ ಇದು ಒಂದು ರೂಮು. ಇದಕ್ಕೂ ಅಷ್ಟೇ ಗಾಳಿ ವಿಂಡೋ ಇದೆ. ಆ್ಯಂಡ್ ಇದು ವಾರ್ಡ್ರೋಬ್ ಇದೆ. ಬಾಬು, ಇದು ಲಿವಿಂಗ್ ಏರಿಯಾ ಈಗ ಅನಿಸುತ್ತೆ. ಇಲ್ಲಿ ಟಿ ವಿ ಶೋಕೇಸ್ ಇಟ್ಕೊಂಡ್ರೆ ಇಲ್ಲೊಂದು ಇದು ಏನು ಇದು ಹಾಕೋಬೋದು, ದಿವಾನ್ ಕಟ್ ಇಲ್ಲಿ ಹಾಕೋಬೋದು ಅನಿಸುತ್ತೆ ಅಲ್ಲ, ಹಾಕೋಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು. ಆಮೇಲೆ ಇದೊಂದು ಟಾಯ್ಲೆಟು ಸ್ಪೇಷಿಯಸ್ ಆಗಿದೆ. ನೋಡಿ, ನೋಡಿದ್ರಾ? ಇದು ಸ್ಪೇಷಿಯಸ್ ಆಗಿದೆ, ನೋಡ್ಬಿಟ್ಟು ಸಕ್ಕತ್ತಾಗಿದೆ. ಏನಂತಂದರೆ ಇದು ಮೇಯ್ನು ಆರಾಮಾಗಿ ಡೋರ್ ಓಪನ್ ಮಾಡಿಕೊಂಡು ಕೀರ್ತಿ, ಯಾವ ಧೂಳು ಗಲಾಟೆ ಏನಿಲ್ಲ ಕೀರ್ತಿ. ಹಿಂಗೂ ಕಿಟಕಿ ತೆಗಿಬೋದು ನೋಡಿ. ಹಾಂ ಹೌದು, ಅಲ್ವಾ, ಚೆನ್ನಾಗಿದೆ. ಹಾಗೆ
ಇದು ಓಕೆ. ಅದೇ ಸೆಕೆಂಡ್ ಫ್ಲೋರ್ ಅಲ್ಲ, ಮೇಲ್ಗಡೆ ಫುಲ್ ಸಾಕಲ್ವಾ ಕುರ್ತಿ? ಅವ್ನು ಚಿಕ್ಕ ಅಲ್ಲೇ ಇರ್ತಾನೆ. ರಮ್ಯಾಗೆ ಏನೋ ಮಾಡ್ತಾ ಇದ್ದಾಳೆ. ಏನು ರಮ್ಯಾ? ಕಾಫಿ ಮಾಡ್ತಾ ಇದ್ದಾಳೆ ರಮ್ಯಾ. ಫುಲ್ಲು ಇದು ಚೆಂಬೆಲ್ಲ ತುಂಬಿಸಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿದಾಳೆ. ಇದೇನು ಮಾಡಿದರೆ ಸಿಕ್ಕಿಗೆ ಆ್ಯಸಿಡ್ ಹಾಕ್ಬಿಡ್ತಾರೆ ಕೀರ್ತಿ. ನೋಡಿ ಸೀಡಿಗೆ ಕೀರ್ತಿ ನೀವು ತಂದಿದ್ದೀರಲ್ಲ ಆ್ಯಸಿಡ್, ಅದು ಹಾಕೋದು ಹಿಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಮತ್ತೆ ಹೇಳಿದ್ದು ತುಂಬ ಹೊತ್ತು ಬಿಡಬೇಡಿ ಆ್ಯಸಿಡ್ ಹಾಕ್ಬಿಡಿ. ನಿಮ್ಮ ಪಾತ್ರೆ ಇರಲ್ವಲ್ಲ, ಬೆಳಕು ಚೆನ್ನಾಗಿದೆ. ಲೈಟ್ ಎಲ್ಲ ಅವರೇ ಕೊಟ್ಟಿದ್ದಾರೆ, ಫ್ಯಾನ್ಗಳು ಅವರೇ ಹಾಕ್ಬಿಟ್ಟಿದ್ದಾರೆ. ಏನದು ಅದೇನು ಕೆಲಸ ಬಿತ್ತು. ಗೊಬ್ಬರ ಹಾಕಿ ಕುಡಿತಾನೆ, ಗೊಬ್ಬರ ಹಾಲು ಕುಡಿತಾನಲ್ವಾ? ಓಕೆ. ಇನ್ನು ಸಾಯಂಕಾಲ ಶಿಫ್ಟ್ ಮಾಡಿಲ್ಲ, ಮಾಡಿದ್ಮೇಲೆ ಮಾಡಿಲ್ಲ. ನಾ ಕುಡ್ದಿದ್ದೆ ಮನೆಯಲ್ಲಿ ಎರಡೆರಡು ಸರಿ. ಇವಾಗ ಅಲ್ಲೂ ಮನೇಲಿ ಮಾಡಿದ್ಲು ರಮ್ಯಾ. ಬೆಳಗ್ಗೆ ಮಾಡಿದ ಹಾಲೇನಾ? ಹಾಲು ಉಕ್ಸಿದ ಹಾಲೇ ಇತ್ತಾ? ಓ ಹಂಗೆ. ಸಂಜೆ ನಾನು ಬರ್ತೀನಿ ಅಂತಾನೆ ಇಟ್ಬಿಟ್ಟವಳು ಹಾಲನ್ನ ಹಂಗೆ. ನಿಂಗೆ ಮಿಲ ತೆಂಗಿನಕಾಯಲ್ಲಿ ಹೂವು ಬಂದ್ಬಿಟ್ಟಿದೆ. ಸೂಪರ್, ಒಳ್ಳೇದು ಅಲ್ವಾ? ಶುಭ ಶಕುನ ಅಲ್ವಾ? ಸೂಪರ್. ನಾನು ಇವಾಗ ಅದೇ ನೋಡೋಣ ಅಂತ ಹೋದೆ. ಯಾವಾಗಿಂದ ಇಟ್ಟಿದ್ದೆ ರಮ್ಯಾ ನೀನು ಇದು ಇಂಥ ಏನಂತಾರೆ ದೀಪ? ಪಕ್ಕ ಪಾರ್ವತಮ್ಮನ್ನ ಫಾಲೋ ಮಾಡ್ತಾ ಇರೋದು ಈ ಸೊಸೆ ಒಬ್ಳೆ. ನಮ್ಮ ಪಾರ್ವತಮ್ಮನ್ನ ನೀಟಾಗಿ ಫಾಲೋ ಮಾಡ್ತಾ ಇರೋದು ಒಬ್ಳೆ. ಪಾರ್ವತಮ್ಮ ಹಿಂಗೇನೆ ಸೇಮ್ ಇಟ್ಟಿರೋದು. ಓಂ ಶಕ್ತಿ ಫೋಟೋ, ಆಮೇಲೆ ಇದು ಕಾಮಾಕ್ಷಿ ದೀಪ. ಅದನ್ನೇ ಹೇಳಿ ಸುಮಶಕ್ಕನ ಅಂತ ಅದನ್ನೇ ಹೇಳ್ತಾ ಇರೋದು ಇವಾಗ. ಓಡು ಮಗಿಲ ಓಡು. ಬಂದಿದ್ದೀರಾ ಎಲ್ಲ ಒಳ್ಳೆಯದಾಗಿ ಗಮ್ಮಂತದ ಅಲ್ಲೇ ಹಿಂಗೆ ಕೊಡು. ಬಾಯಿ ಹೆಂಗೋ ಚೇರ್ ಅಂತ ನೀವೀಗ ಅದನ್ನೇ ಕೇಳಿದೆ ಅಂಕಲ್ ಈ ಚೇರ್ ಬೇಕಾ ಹೇಗೆ ಅಂತ. ಮೊದಲಿಗೆ ಹೇಳ್ಬೇಕು ಇಂಡಿಪೆಂಡೆಂಟ್ ಹೌಸ್ ಅನ್ನೋರು. ಇಂಡಿಪೆಂಡೆಂಟ್ ಹೌಸ್ ಹೋಗ್ಬಿಟ್ಟಿದ್ರೆ ನನ್ನ ಒಬ್ಬರು ಜೊತೆ ಏನಾಗ್ತಿದೆ. ಅವರು ಅಪಾರ್ಟ್ಮೆಂಟ್ ಇಂಡಿಪೆಂಡೆಂಟ್ ಹೌಸ್ ನಾನು ಅದು ಇಂತ ನನ್ನ ಮಗನ ಇಟ್ಕೊಂಡು ಅಲ್ವಾ ಕಷ್ಟ. ಒಳ್ಳೇದಾಗಿ ಹ್ಯಾಪಿ ಇದ್ದಾಳಂತೆ ಅವಳು. ಖುಷಿ ಇದೆಯಂತೆ ಮನೆ ಅಂತ, ಖುಷಿ ಅಂತ ಅನಿಸ್ತಿದ್ಯಂತೆ. ಬರ್ಬೇಕು ಅಲ್ವಾ? ಅವಳು ಅದಕ್ಕೆ ಹೇಳಿದೆ ಮನೇಲಿ ಮೇನ್ ಮನೆ ಗೃಹಿಣಿಯರಿಗೆ ಮೇನ್. ಆಮೇಲೆ ಇನ್ನೊಂದೇನು ಗೊತ್ತಾ, ಹೆಂಗೆ ನಮ್ಮೂರು ಅನ್ನೋರ ಹತ್ರ ಅಕ್ಕಪಕ್ಕ ಇರ್ಬೇಕು. ನಿಮಗಿರೋದಕ್ಕೆ ನೋಡಿ ಹೆಂಗ್ ಹೋಗ್ತೀರಾ, ಓಡೋಡ್ ಬರ್ತೀರಾ. ನಂಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ನೀವು ಹೋಗಿ ಬರ್ಬೇಕಲ್ವಾ? ಅಲ್ವಾ? ನಾ ಹೇಳೋದು ಯಾರೋ ಇರ್ಬೇಕಷ್ಟೇ. ಬಾಬು ಬಾಯ್ ಮಾಡೋದು. ಬಾಯ್ ಮಾಡು, ಹಣ್ಣಂಗೆ ಬಾಯ್ ಮಾಡಿ ಬರೋಣ ಅಲ್ಲೇ ಇರ್ತಿರಲ್ಲ. ಇಲ್ಲೇ ಇರೋದು. ಬಾಯ್ 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 ಮಿಲಾನ್. ಬಾ ಮನೆ. ಖುಷಿಗೆ ಇನ್ನೊಬ್ಬ ಅಣ್ಣ ಫ್ರೆಂಡ್ ಸಿಗ್ತ. ಗಂಡು ಮಕ್ಳಂದ್ರೆ ಇಷ್ಟ ಅಂತ. ಹೌದು. ಓಕೆ ಬಾಯ್ ರಮ್ಯ. ಇನ್ನು ಜ್ಯುವೆಲರಿ ಶಾಪ್ ಹತ್ರ ಹೋಗ್ತಿದ್ದಂಗೆ ಮಳೆನೂ ಕೂಡ ಇನ್ನೂ ನಿಂತಿರಲಿಲ್ಲ, ಬರ್ತಾನೇ ಇತ್ತು. ಸೊ ಮುಕ್ತಿನೆಲ್ಲ ನೋಡಿದೆ. ನನಗೆ ಇನ್ನೊಂದು ಶಾಪಲ್ಲಿ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಇಲ್ಲೇನಾದ್ರು ಇರ್ತೇನೋ ಅಂದ್ಕೊಂಡು ಬಂದ್ವಿ. ಇಲ್ಲೂ ನನಗೆ ಬೇಕಾಗಿದ್ದು ಮುಕ್ತಿ ಇರಲಿಲ್ಲ. ಸೊ ಹಾಗೆ ಒಂದಷ್ಟು ಗಿಫ್ಟಿಂಗ್ ಐಟಮ್ಸ್ಗಳನ್ನೂ ತೊಗೋಬೇಕಾಯ್ತು. ನಾನು ಗಿಫ್ಟಿಂಗ್ ಐಟಮ್ಸ್ ಯಾರು ಫಂಕ್ಷನ್ಗಳಿಗೆ ಕರೀತಾರಲ್ಲ ಆ ಟೈಮ್ನಲ್ಲಿ ಹೋಗ್ಬೇಕಂತಂದರೆ ಒಂದಷ್ಟು ಗಿಫ್ಟಿಂಗ್ ಐಟಮ್ಸ್ಗಳನ್ನೆಲ್ಲ ಇಲ್ಲೇ ತೊಗೊಳ್ಳೋದು ನಾನು. ಇದು ಗಂಗಮ್ಮ ಸರ್ಕಲ್ ಹತ್ರ ಇರೋದು ಈ ಜ್ಯುವೆಲರಿ ಶಾಪು. ಸೊ ಇಲ್ಲಿ ಬಂದು ತೊಗೊಳ್ತೀನಿ. ಅದು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಇಷ್ಟ ಆಗಿತ್ತು. ಆ ಥರ ನನಗೆ ಇನ್ನೂ ಒಂದು 2-3 ಪೀಸ್ ಬೇಕು ಅಂತ ಹೇಳಿದೆ. ಸೊ ಅದನ್ನು ತಂದಿದ್ದೀನಿ ಮ್ಯಾಮ್ ಅಂತ ಹೇಳಿದ್ರು. ನಾನು ಅದನ್ನು ಗಿಫ್ಟಿಂಗ್ ರ್ಯಾಪರ್ನಲ್ಲಿ
ಪ್ಯಾಕ್ ಮಾಡಿಬಿಡಿ. ಎಲ್ಲರೂ ಫಂಕ್ಷನ್ ಅಂದಾಗ ದಿಢೀರಂತ ಯೋಚನೆ ಮಾಡ್ತಾರಲ್ಲ, ಡೈರೆಕ್ಟಾಗಿ ತೊಗೊಂಡೋಗಿ ಕೊಡೋ ಥರ ಇರುತ್ತೆ ಅದು. ಆದ್ದರಿಂದ ಅದನ್ನು ಪ್ಯಾಕ್ ಮಾಡಿಕೊಟ್ರು. ಇನ್ನು ಮನೆಗೆ ಬಂದೆ, ಖುಷಿಮೋ ಊಟ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅಂದರೆ ಅವಳಿಗೊಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಆಟ ಆಡೋಕ್ಕೆ ಹೋದರೆ ಅಟ್ಲೀಸ್ಟ್ ಸ್ವಿಂಗ್ ಹತ್ರ ಎಲ್ಲ ಊಟ ಮಾಡ್ತಾಳೆ ಅಂದ್ಬಿಟ್ಟು ಬಾಕ್ಸಲ್ಲಿ ಅನ್ನ ಸ್ವಲ್ಪ ರಸಮ್ ಮಾಡಿ ಅದಕ್ಕೊಂಚೂರು ಕಲಿಸ್ಕೊಂಡು, ಮಕ್ಕಳು ಕೂಡ ಎಲ್ಲ ಇದ್ರಲ್ಲ, ಗಾನು ಮಿಲನ್ ಎಲ್ಲರನ್ನೂ ಕರ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ. ನೋಡಬೇಕಲ್ಲಿ ಊಟ ಮಾಡ್ತಾಳೋ ಇಲ್ವಾ ಅಂತ ಹೇಳಿ. ತಕ್ಷಣ ಅಂದರೆ ಹೆಂಗೆ ಅಂತಂದರೆ ಚೆನ್ನಾಗೇ ಇರ್ತಾಳೆ. ಆಮೇಲೆ ಇದ್ದಕ್ಕಿದ್ದಂಗೆ ಖುಷಿಯಮ್ಮ ಏನಾದ್ರು ಚೆನ್ನಾಗಿತ್ತು ಅಂತಂದರೆ ಅದರಂಥ ಮಗು ಇನ್ನೊಂದಿಲ್ಲ. ಹುಷಾರಿಲ್ಲ ಅಂದಾಗ ಎಲ್ಲ ಮಕ್ಕಳು ಹಾಗೇನೆ ಅಲ್ವಾ, ಯಾಕಂದರೆ ಕೆಲವ್ರು ಕಮೆಂಟ್ ಮಾಡ್ತಾರೆ, ಅದಕ್ಕೆ ಈ ಮಾತು ಹೇಳಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಮೂಗ್ಬೊಟ್ಟು ಹಾಕ್ಕೊಂಡಿದ್ದೀನಿ, ಸ್ಮಾಲ್ ಏನು ತಂದು. ಯಾಕೆ ಅಂತಂದರೆ ಅದು ನನಗೆ ತುಂಬ ಪೇಯ್ನ್ ಆಗ್ತಾಯಿತ್ತು. ಮತ್ತು ಇನ್ನೊಂದು ಸ್ವಲ್ಪ ಇದೇ ಸೈಜಲ್ಲೇ ದೊಡ್ಡದಾಕೋಣ ಅಂದರೆ ನನಗೆ ಅದೇನಾಗ್ತಾಯಿದೆ ಅಂದರೆ ಹೆವಿ ಪೇಯ್ನ್ ಆಗ್ತಾಯಿದೆ. ಇದು ಗಾಯ ಒಣಗೋವರೆಗೂ ನಾನೇನು ಮಾಡೋದಕ್ಕಾಗೋದಿಲ್ಲ. ಸೊ ಆದ್ದರಿಂದ ಸಾಕು, ಸಿಂಪಲಾಗಿ ಈ ಥರ ತೊಗೊಂಡು ಬಂದು ಇವಾಗ ಈ ಥರ ಹಾಕ್ಕೊಂಡಿದ್ದೀನಿ. ಸಾಕು, ಇವಾಗ ಇದನ್ನು ತೆಗಿತೀನಿ, ಸುಮ್ಮನೆ ನೋಡೋಕ್ಕೆ ಅಂತ ಹಾಕ್ಕೊಂಡಿದ್ದಷ್ಟೇ. ಸೊ ಹೀಗೆ ಇವಾಗ ಒಂದು ಸ್ವಲ್ಪ ಅಮೃತಾಂಜನ್ ಹಾಕ್ಕೊಂಡೆ. ಇದೆಲ್ಲ ಮೂಗು ಟ್ವಿಸ್ಟ್ ಮಾಡ್ತಾರಲ್ಲ, ಅದಕ್ಕೆ ಮಾರ್ಕ್ ಥರ ಬಂದ್ಬಿಟ್ಟೈತೆ ಇಲ್ಲಿ ಹಿಂಗೆ. ಹಾಂ ಆಯಿತು, ಶಾಪಲ್ಲಿ ವೀಡಿಯೋ ಎಲ್ಲ ಮಾಡಿ ಆಮೇಲೆ ಬಂದೆ. ಅದಂತೂ ಹೈಲೈಟಾಗಿದ್ದಾವೆ, ಇನ್ನು ದೊಡ್ಡದಾಗಿ ಕಾಣಿಸ್ತೈತೆ ಹೈಲೈಟಾಗಿ. ಇವಾಗ ಒಂಚೂರು ನಾರ್ಮಲಾಗಿ ಸಣ್ಣದಾಗಿ ಕಾಣಿಸ್ತೈತೆ. ಸೊ ಇದು ತೆಗ್ದು ಈ ಕಡೆ ಈ ಥರ ನನ್ನ ಸಣ್ಣದಿದೆ, ಅದು ಹಾಕ್ಕೊಂಡ್ರೆ ಮೇ ಬಿ ಚೆನ್ನಾಗಿ ಸರಿ ಹೋಗ್ಬೋದೇನೋ, ನೋಡ್ತೀನಿ, ಟ್ರೈ ಮಾಡ್ತೀನಿ. ಓಕೆ, ಇವಾಗ ಬಂದು ಏನು ಮಧ್ಯಾಹ್ನ ಮಾಡಿದ್ವಲ್ಲ ಅಡುಗೆ ಅದೇ ಇತ್ತು. ಆದ್ದರಿಂದ ಇವಾಗ ಮುದ್ದೆ, ರಮ್ಯಾ ಮುದ್ದೆ ಕಟ್ತಾ ಇದ್ದಾರೆ. ಬಸ್ಸಾರು ಮತ್ತು ಏನು ಸೊಪ್ಪಿನ ಪಲ್ಯ ಮಧ್ಯಾಹ್ನನೇ ಮಾಡಿದೆ. ಆದ್ದರಿಂದ ರಮ್ಯಾ ಅಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ಇಲ್ಲೇ ಊಟಕ್ಕೆ ಬಂದು ಇರೋದು. ಇವಾಗ ಒಂದು ನೈಟ್ ಇವಾಗ ಆಲೋಗಿಸಿದ್ದೀನಿ ಅಲ್ವಾ, ಅಲ್ಲಿ ಮಲ್ಕೋಬೇಕು ಅಂತ ಹೇಳ್ಕೊಂಡು ಇಲ್ಲೇ ಇರ್ತಾರೆ ಇವತ್ತು. ಹಾಗೆ ಮುದ್ದೆ ಕಟ್ತಾ ಇದ್ದಾಳೆ ನಮ್ಮ ರಮ್ಯಾ. ಇಲ್ಲಿ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಮುದ್ದೆ ಆಯಿತು, ರೆಡಿ ಆಯಿತು. ನಮ್ಮ ಭಾವನು ಬರ್ತಾರಂತ ಇವಾಗ. ಅಲ್ಲಿ ಸೊಪ್ಪಿನ ಪಲ್ಯ, ಹೀರೆಕಾಯಿ ಹಾಕಿ ಮಾಡಿದ್ದು ಸೊಪ್ಪಿನ ಪಲ್ಯ ರೆಡಿ ಇದೆ. ಬಸ್ಸಾರು ಕೆಳಗಡೆ ರೆಡಿ ಇದೆ, ಅನ್ನನೂ ಇದೆ, ಕಿಚಡಿ ಇದೆ. ಸೊ ಹೀಗೆ ಇನ್ನು ಮಕ್ಕಳೆಲ್ಲ ಇಲ್ಲಿ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಖುಷಿಮಾನ ತಿನ್ಸೋಕ್ಕೆ ಅಂತ ಕರ್ಕೊಳೋದೆ ಗೈಸ್, ಆದರೆ ಆಗಲಿಲ್ಲ. ಅವಳು ಒಂದು ತುತ್ತು ತಿನ್ನಲಿಲ್ಲ, ಅದಕ್ಕೆ ನಾನು ಸರಿ ಅಂತ ಹೇಳ್ಕೊಂಡು ಬಂದುಬಿಟ್ಟೆ. ಯಾಕಂದ್ರೆ ಮಳೆ ಬೇರೆ ಬರ್ತಾಯಿತ್ತು. ಹಾಯ್ ಖುಷಿಮಾ, ಫುಲ್ ಪಿಸ್ಸಾಗ್ಬಿಟ್ಟಿದೆ ನಮ್ಮ ಮಗು. ಹಾಯ್ ಖುಷಿಮಾ, ಐ ಐ ಐ ಸ್ಮೈಲ್, ಐ ಐ ಐ ಹಿಂಗೆ. ಹಾಂ ಸೋಮ್, ಅದಕ್ಕೆ ಜ್ಯೂಸೇನು ಇದು ಏನು ಸೋಮ್, ಅದು ಏನಂತಾರೆ ಅದಕ್ಕೆ, ORS ಪೌಡರ್ ಬರುತ್ತಲ್ಲ, ಇಲ್ಲಿ ಇದು ಕೊಟ್ಟಿದ್ರು. ಯಾಕಂದರೆ ಅವಳಿಗೆ ಇದು ಬಂದ್ಬಿಟ್ಟು ಲೂಸ್ ಮೋಷನ್ನು ವಾಂತಿ ಆಗಿದ್ದರಿಂದ ಅವಳು ಬಾಡಿ ವೀಕ್ ಆಗಬಾರ್ದು ಮತ್ತು ಸಾಲ್ಟ್ ಕಂಟೆಂಟ್ ಇರಬೇಕು ಅಂತ ಹೇಳಿ ಇದನ್ನು ಕೊಟ್ಟಿದ್ದಾರೆ. ಇವಾಗ ನೀರು ಹಾಕಿ ಅದನ್ನು ಕುಡಿಸ್ತಾ ಇದ್ದಾರೆ. ಸೊ ಹೀಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಸೇವೆ ಮಾಡಿದ್ದೀನಿ ಮಗಳಿಗೆ. ಇವಾಗ ಅಪ್ಪ ಸೇವೆ ಮಾಡ್ತಾಯಿದ್ದಾರೆ. ಅಮ್ಮ ಸೇವೆ ಮಾಡಿದೈತಿ, ಇವಾಗ ಅಪ್ಪ ಸೇವೆ ಮಾಡ್ತಾಯಿದ್ದಾರೆ. ಇಲ್ಲ ಅದರಲ್ಲಿ ಕುಡಿಯಲ್ಲ, ಬೆಸ್ಟ್ ಏನು ಹೇಳಿ ನಾನು ಹೇಳಿದ್ದು, ಅದರಲ್ಲಿ ಬಾಟಲಲ್ಲಿ ಅದರಲ್ಲಿ ಕೊಡಬೇಕು. ನನ್ನ ಮಗಳದ್ದು ಏನಂದರೆ ಇಲ್ಲಿ ನೋಡಿ, ಹಿಂಗೆ ಕೊಟ್ಟರೆ ಕುಡಿಯಲ್ಲ ಅವಳು, ಈ ಥರ ಔಷಧಿ ಅನ್ಕೊಂಡು ಕೊಡಬೇಕು, ಅವಾಗ ಸುಮ್ಮನೆ ಕುಡಿತಾಳೆ. ನೋಡಿ ನಾವು ಯಾವ ಥರ ಸ್ಟ್ರಾಟಜಿ ಉಪಯೋಗಿಸ್ಬೇಕು ಅಂತ ಹೇಳಿ. ಅದಿಡಿ, ಅದು ಇದು ಆರ್ಟಿಫಿಷಿಯಲ್, ಅದು ಫಸ್ಟಿಗೆ ಅದೇ ಗನ್ ಶಾಟಲ್ಲಿ ಹೊಡೆದಿದ್ರಲ್ಲ ಅದು. ಇಲ್ಲಿ ನೋಡಿ ಮೇಡಮ್ ಅವರು ಆ ಜ್ಯೂಸ್ ಬೇಡವಂತೆ, ಈ ಜ್ಯೂಸ್ ಬೇಕು ಅಂತ ಎತ್ಕೊಂಡ್ಬರ್ತಾ ಇದ್ದಾರೆ ಮೇಡಮ್. ಸೊ ಹಿಂಗೆ. ಓಕೆ, ಇವಾಗ ಓಕೆನಾ, ತುಂಬ ದೊಡ್ಡದಾಯಿತು ಅಂತ ಎಲ್ಲರೂ ಇದು ಮಾಡ್ತಾಯಿದ್ರಿ. ಸೊ ಇವಾಗ ಓಕೆ ಅಂತ ಅನಿಸುತ್ತೆ. ಇವಾಗ ಎಲ್ಲರೂ ಓಕೆ ಅಂತಿದ್ರು, ಆದರೆ ನನಗೆ ಬೇರೆದು ಹಾಕೋಕ್ಕಾಗಲ್ಲ, ತುಂಬ ಪೇನ್ ಇದೆ. ಇವಾಗಲೂ ಕೂಡ ಬ್ಲಡ್ ಬರ್ತಾಯಿದೆ, ಅದಕ್ಕೋಸ್ಕರ ಸ್ಮಾಲಿಗೆ ಸಾಕು ಅಂದ್ಬಿಟ್ಟು ಚಿಕ್ಕದು ಹಾಕಿದ್ದೀನಿ ಅಷ್ಟೇ. ಫಸ್ಟ್ ಅದೆಲ್ಲ ನೋವು ಹೋಗೋವರೆಗೂ ಒಂದು ಸ್ವಲ್ಪ ಹಾಗೆ ಇರಲಿ ಅಂತ. ಓಕೆ ಗೈಸ್, ಮಕ್ಕಳಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಬಿಡ್ತೀನಿ. ಇನ್ನು ಲೆಫ್ಟ್ ಸೈಡ್ ಇದ್ದಿದ್ದು ನೋಸ್ ಪಿನ್ ಏನಿದೆ ಅದನ್ನು ತೆಗ್ದುಬಿಟ್ಟು, ನಂದು ರೆಗ್ಯುಲರ್ ಆಗಿತ್ತಲ್ಲ ನೋಸ್ ಪಿನ್ನು ರೌಂಡದು,
ಸೊ ಪ್ಲೈನ್ದು ಅದನ್ನೇ ಹಾಕ್ಕೊಂಡೆ. ಇವಾಗ ಎರಡು ಸೈಡು ಒಂದೇ ಥರ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಿಷ್ಟ ಆಯಿತು. ಇವಾಗ ಎಲ್ಲರೂ ಎರಡೂ ಸೈಡ್ ಒಂದೇ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೀನು ಈ ಕಡೆ ಒಂದು ಕಡೆ ಸೈಡ್ ದಪ್ಪ ಇನ್ನೊಂದು ಕಡೆ ಸೈಡ್ ಸಣ್ಣ ಹಾಕ್ಕೊಂಡ್ರೆ ಅವಾಗ ಚೆನ್ನಾಗಿ ಕಾಣಿಸಲ್ಲ. ಈ ಲೆಫ್ಟ್ ಸೈಡ್ ದಪ್ಪ ಹಾಕ್ಕೊಂಡ್ರೆ ರೈಟ್ ಸೈಡು ದಪ್ಪ ಹಾಕೋ ಆ ಥರ ಅಂತ ಹೇಳ್ತಾಯಿದ್ರು. ಸೊ ಇವಾಗ ಇದನ್ನು ಹಾಕ್ಕೊಂಡೆ. ಇವಾಗ ಈ ಥರ ಕಾಣಿಸ್ತಾ ಇದೆ. ಈ ವಿಡಿಯೋ ಸ್ಟಾರ್ಟಿಂಗಲ್ಲೂ ಕೂಡ ನಾನು ಅದನ್ನು ಹೇಳಿದ್ದು. ಸೊ ಹೀಗಿತ್ತು. ಸೊ ಇದು ಅಂದರೆ ಇವಾಗ ಗಾಯ ಒಣಗಬೇಕು ನನಗೆ, ಯಾಕಂದರೆ ಪೇಯ್ನ್ ಇದೆ. ಅದು ಒಣಗೋವರೆಗೂ ನಾನು ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಇದನ್ನೇ ಎಷ್ಟು ಕಷ್ಟಪಟ್ಟು ಸಾಹಸ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ ಗೊತ್ತಾ. ಸೊ ಆದ್ದರಿಂದ ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ನ ಸಿಗ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.